ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ನಿನ್ನೆ ಬೇಡ್ತಿ ಅಘನಾಶಿನಿ ಯೋಜನೆ ವಿರೋಧಿಸಿ ನಡೆದ ಬೃಹತ್ ಜನ ಸಮಾವೇಶಕ್ಕೆ ಸ್ವರ್ಣವಲ್ಲಿ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಸಚಿವ ಮಂಕಾಳ ವೈದ್ಯ, ಶಾಸಕರಾದ ಶಿವರಾಂ ಹೆಬ್ಬಾರ್, ಭೀಮಣ್ಣ ನಾಯ್ಕ, ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ ಸಿದ್ದಿ ಸೇರಿದಂತೆ ಹಲವು ಮಠಾಧೀಶರು ಉಪಸ್ಥಿತರಿದ್ದರು. ಬಳಿಕ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಜಿಲ್ಲೆಯ ಸಹನಾ ಶಕ್ತಿ ಎಷ್ಟಿದೆ ಎಂಬ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಬೇಕು. ನಮ್ಮದು ಸಮೃದ್ಧ ಜಿಲ್ಲೆಯಾಗಿದ್ದು ಹಾಗೆಯೇ ಉಳಿಯಬೇಕು. ಜಿಲ್ಲೆಗೆ ಮಾರಕವಾಗುವ ಯೋಜನೆ ಬೇಡವೆಂದು ಸಂಸತ್ತಿನಲ್ಲಿ ಧ್ವನಿ ಎತ್ತುವುದಾಗಿ ತಿಳಿಸಿದರು. ಪೂಜ್ಯ ಸ್ವಾಮೀಜಿಯವರಿಗೆ ಏನು ಮಾತಾಡಬೇಕು ಅದನ್ನು ಮಾತಾಡ್ತಾನೆ. ಉಳಿದಿದ್ದು ಯಾವ ವಿಷಯ ಈ ಪ್ರಸ್ತಾಪ ಏನಾಗಿದೆಯಲ್ಲ ಅದಕ್ಕೆ ಉತ್ತರ ನಾನು ಕೊಡ್ಲಿಕ್ಕೆ ಬರಲಿಲ್ಲ ಅಂತ ಅನ್ಕೋಬೇಡಿ. ನಾನು ಇಷ್ಟೇ ಹೇಳೋದು ಬಯಸೋದು. ಮಂಕಾಳ ವೈದ್ಯ, ಈ ಯೋಜನೆಯಿಂದ ಜನರಿಗೆ ಉಪಯೋಗವಾಗಬೇಕು. ಜಿಲ್ಲೆಯ ಜನರಿಗೆ ಬೇಡವಾದ ಮತ್ತು ಪರಿಸರ ದೃಷ್ಟಿಯಿಂದ ಯೋಜನೆಯ ಬಗ್ಗೆ ತಮ್ಮ ಸಂಪೂರ್ಣ ವಿರೋಧವಿದೆ ಎಂದು ಘೋಷಿಸಿದರು. ಗುರುಗಳ ಒಂದು ಆದೇಶದ ಪ್ರಕಾರ ಈ ಕೆಲಸವನ್ನ ನಾವು ನೀವು ಸೇರಿ ಮಾಡೋಣ. ಗುರುಗಳ ಸಮ್ಮುಖದಲ್ಲಿ ನಾನು ಇವತ್ತೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶಿವರಾಂ ಹೆಬ್ಬಾರ್, ಯೋಜನೆಯ ವಿರುದ್ಧದ ಹೋರಾಟಕ್ಕೆ ಯಾವುದೇ ಲೋಪ ಬರದಂತೆ ಹೆಜ್ಜೆ ಇಡಬೇಕಿದೆ. ಜಿಲ್ಲೆ ನಮಗೆ ಎಲ್ಲವನ್ನೂ ಕೊಟ್ಟಿದೆ. ಇಲ್ಲಿನ ಪರಿಸರವನ್ನು ಜೀವಂತವಾಗಿರಿಸಲು ಬಿಡಬೇಕು. ಯೋಜನೆಯ ಬಗ್ಗೆ ಇರುವ ಆತಂಕವನ್ನು ದೂರ ಮಾಡುವ ಕೆಲಸ ಆಗಬೇಕಿದೆ ಎಂದು ಹೇಳಿದರು. ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಇದರ ಬಗ್ಗೆ ವನ ಸಂರಕ್ಷಣಾ ಸಮಿತಿಗೆ ವಿಷಯದಂತ ಆತಂಕ ಮತ್ತು ಒಂದು ಮಾತನಾಡಿದ ಸ್ವರ್ಣವಲ್ಲಿ ಶ್ರೀಗಳು, ಪಶ್ಚಿಮ ಘಟ್ಟ ಈಗಾಗಲೇ ಸಾಕಷ್ಟು ಹಾನಿಗೊಳಗಾಗಿದ್ದು ಯೋಜನೆಯಿಂದ ಸಾವಿರಾರು ಎಕರೆ ಕೃಷಿ ಭೂಮಿ ನಾಶವಾಗಲಿದೆ. ಅರಣ್ಯವಿದ್ದರಷ್ಟೇ ಮಳೆ, ಮಳೆ ಇದ್ದರಷ್ಟೇ ನದಿ ಎಂಬ ನಿಸರ್ಗದ ನಿಯಮವನ್ನು ಮರೆಯಬಾರದು. ಯೋಜನೆಯ ವಿರುದ್ಧ ಹೋರಾಟವಲ್ಲ, ಈ ಭಾಗದ ಪ್ರಕೃತಿ ಮತ್ತು ಜೀವ ವೈವಿಧ್ಯತೆ ಉಳಿಸುವ ನಿಟ್ಟಿನಲ್ಲಿ ಧರ್ಮಯುದ್ಧ ಎಂಬುದಾಗಿ ಶ್ರೀಗಳು ಕರೆ ನೀಡಿದರು. ಮುಂದುವರೆದರೆ ನಾವು ಸತತ ಹೋರಾಟ ನೆರವೇರಬೇಕಾಗುತ್ತದೆ. ಜಿಲ್ಲೆಯ ಜನರು ಒಗ್ಗಟ್ಟಿನಿಂದ ಈ ಹೋರಾಟ